ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಅರ್ತ್ ಅವರ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅರ್ತ್ ಅವರ್ ಅನ್ನುವಂಥದ್ದು ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತ ನೋಡೋದಾದ್ರೆ, ಇತ್ತೀಚೆಗೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅನ್ನುವಂತಹ ಏನು ಸಂಸ್ಥೆ ಇದೆ, ಸಂಘಟನೆ ಇದೆ, ಅದ್ರ ಜೊತೆಗೆ ಭಾರತದ ಪರಿಸರ ಮತ್ತು ಅರಣ್ಯ ಹವಾಮಾನ ಬದಲಾವಣೆ ಸಚಿವಾಲಯವು ಕೂಡ ಸಹಯೋಗದೊಂದಿಗೆ ಭಾರತದಾದ್ಯಂತ ಈ ಒಂದು ಅರ್ತ್ ಅವರ್ನ 20th ಇಯರ್ನ ಒಂದು ಸಂಭ್ರಮಾಚರಣೆ ಇದೆ, ಅದನ್ನ ಗ್ವಾಲಿಯರ್ ನಲ್ಲಿ ಆಚರಣೆ ಮಾಡಲಾಯಿತು. ಸೊ ಏನಿದು ಅರ್ತ್ ಅವರ್ ಅಂದ್ರೆ ಏನು, ಅದರ ಆ ಪ್ರಾಮುಖ್ಯತೆ ಯಾಕೆ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ, ಸೊ ಅದನ್ನ ಅಳವಡಿಸ್ಕೊಳ್ಳೋದ್ರಿಂದ ನೇಚರ್ಗೆ ಅಥವಾ ನಮಗಾಗುವಂತ ಪ್ರಯೋಜನಗಳೇನು, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಅರ್ತ್ ಅವರ್ ಅಂದ್ರೆ ಏನು, ಸೊ ಈ ಅರ್ತ್ ಅವರ್ಗುನು ಅಥವಾ ಭೂಮಿಗೂ ಏನಾದ್ರೂ ಸಂಬಂಧ ಇದೆಯಾ ಏನು ಅಂತ ನೋಡ್ತಾ ಬಂದಾಗ, ಈ ಅರ್ತ್ ಅವರ್ ಅನ್ನುವಂಥದ್ದು ವಿಶ್ವದ ಅತಿ ದೊಡ್ಡ ಜನಸಾಮಾನ್ಯ ಪರಿಸರ ಚಳುವಳಿಗಳಲ್ಲಿ ಒಂದಾಗಿದೆ. ಅಂದ್ರೆ ಎನ್ವೈರನ್ಮೆಂಟ್ ಮೂವ್ಮೆಂಟ್ ಅಂತ ಕರಿತೀವಿ, ಎನ್ವೈರನ್ಮೆಂಟಲ್ ಮೂವ್ಮೆಂಟ್ ಅಂತ ನಾವೇನ್ ಕರ್ಕೋಬಹುದು ಇಂಗ್ಲಿಷ್ ನಲ್ಲಿ, ಅಥವಾ ಕನ್ನಡದಲ್ಲಿ ಪರಿಸರಾತ್ಮಕ ಚಳುವಳಿಗಳು ಅಂತ ನಾವೇನ್ ಕರಿತೀವಿ. ಆ ಒಂದು ಚಳುವಳಿಗಳಲ್ಲಿ ಇದು ಅತಿ ದೊಡ್ಡ ಜನಸಾಮಾನ್ಯ ಚಳುವಳಿಗಳಲ್ಲಿ ಒಂದಾಗಿರುತ್ತೆ. ಇದನ್ನ ಮೊದಲ ಬಾರಿಗೆ 2007ರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅನ್ನುವಂತಹ ಸಂಘಟನೆ ಮೊದಲ ಬಾರಿಗೆ ಶುರು ಮಾಡುತ್ತೆ. ಆರಂಭದಲ್ಲಿ ಸಾಂಕೇತಿಕವಾಗಿ ಏನಿದು ಅರ್ತ್ ಅವರ್ ಅಂದ್ರೆ ಏನು, ಮಾರ್ಚ್ ತಿಂಗಳ ಕೊನೆಯ ಶನಿವಾರದೊಂದು ಯೂಶಲಿ ಏನಾಗುತ್ತೆ 8:30 9:00ವರೆಗೂ ಕೂಡ 1 ಅವರ್ ಲೈಟ್ ಅನ್ನ ಆಫ್ ಮಾಡುವಂಥದ್ದು. ಅಂದ್ರೆ ನಾವೆಲ್ಲ ಏನ್ ಲೈಟ್ ಅನ್ನ ಬಳಸ್ತಾ ಇರ್ತೀವಿ, ಉರಿಸ್ತಾ ಇರ್ತೀವಿ, ಆ ಲೈಟ್ ಅನ್ನ ವಿದ್ಯುತ್ ದೀಪಗಳಾಗಿರ್ಬೋದು, ಸ್ವಿಚ್ ಗಳನ್ನೆಲ್ಲವೂ ಕೂಡ 1 ಅವರ್ ನಲ್ಲಿ ಆಫ್ ಮಾಡೋದಕ್ಕೆ ಇನಿಷಿಯಲಿ ಸಾಂಕೇತಿಕವಾಗಿ ಶುರು ಆಗತ್ತೆ. ಬಟ್ ಇಂದು ಅದು 190ಕ್ಕೂ ಹೆಚ್ಚು ದೇಶಗಳು ಮತ್ತು ಪ್ರದೇಶಗಳನ್ನು ಒಳಗೊಂಡಿರುವಂತಹ ಒಂದು ಜಾಗತಿಕ ಚಳುವಳಿಯಾಗಿ ವಿಕಸನವನ್ನಗೊಂಡಿದೆ ಅನ್ನುವಂಥದ್ದು ಗೊತ್ತಿರಲಿ. ಪ್ರತಿ ವರ್ಷ ಮಾರ್ಚ್ ತಿಂಗಳ ಮಾಸಾಂತ್ಯದಲ್ಲಿ ನಮಗೆ ವಾರ್ಷಿಕವಾಗಿ ಇದನ್ನ ಆಚರಣೆ ಮಾಡುವಂಥದ್ದು. ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಗೆ ಬೇಕಾಗಿರುವಂತಹ ಕರೆ ಏನಿದೆ ಅಥವಾ ಆಗ್ಬೇಕಾಗಿರುವಂತಹ ಕೆಲಸಗಳು ಏನಿದಾವೆ ಅದ್ರ ಬಗ್ಗೆ ಈ ಒಂದು ಚಳುವಳಿ ಒತ್ತಿ ಹೇಳುತ್ತೆ. ಮೊದಲಿಗೆ ನೀನು ಆವಾಗಲೇ ಹೇಳಿದಾಗೆ ಮೊದಲಿಗೆ ಒಂದು ಗಂಟೆಗೆ ಅಷ್ಟೇನೆ ನಾವು ವಿದ್ಯುತ್ ಅನ್ನು ಆಫ್ ಮಾಡುವಂತಹ ಒಂದು ಚಳುವಳಿಯಾಗಿ ಶುರುವಾಗಿದ್ದು, ನಂತರದಲ್ಲಿ ಒಂದು ದೀರ್ಘಕಾಲೀನ ಸುಸ್ಥಿರ ಅಭ್ಯಾಸಗಳು ಅಂದ್ರೆ ಸಸ್ಟೈನಬಲ್ ಪ್ರಾಕ್ಟೀಸಸ್ ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು, ಅಥವಾ ನೀತಿ ವಕಾಲತ್ತುಗಳಾಗಿರ್ಬೋದು, ಇಂತಹ ಒಂದು ಪ್ರೋತ್ಸಾಹಿಸುವಂತಹ ಒಂದು ವಿಶಾಲ ಅಭಿಯಾನ ಮುಂದುವರೆದಿದೆ ಅನ್ನುವಂಥದ್ದು. ಈ ಇಮೇಜ್ ಅನ್ನು ನೋಡ್ತಾ ಬರಬಹುದು. 20th ಸೆಂಚುರಿಯನ್ನ ಈ ವರ್ಷ 2026ರಲ್ಲಿ ಅರ್ತ್ ಅವರ್ ಆಚರಣೆ ಮಾಡ್ಕೊಂಡಿದೆ. ಯಾಕೆಂದ್ರೆ ಇದನ್ನ ಮೊದಲ ಬಾರಿಗೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ 2007ರಲ್ಲಿ ಆಚರಣೆ ಮಾಡಲಾಯಿತು. ಪ್ರತಿ ವರ್ಷ ಲಾಸ್ಟ್ ಸ್ಯಾಟರ್ಡೇ ಏನಿರುತ್ತೆ, ಅಂದ್ರೆ ಮಾರ್ಚ್ನ ಕೊನೆಯ ಶನಿವಾರ ಏನಿರುತ್ತೆ, ಅಂದು 8:30 9:00ವರೆಗೂ ಕೂಡ ನಾವು ಸ್ವಿಚ್ ಗಳನ್ನ ಆಫ್ ಮಾಡುವಂತಹ ಒಂದು ಕೆಲಸ ಆಗಿರುತ್ತೆ. ಈ ವರ್ಷದ 2026ರ ಥೀಮ್ ಏನು, ಧ್ಯೇಯವಾಕ್ಯ ಏನು ಅಂತ ನೋಡ್ತಾ ಬಂದಾಗ, ಗಿವ್ ಆನ್ ಅವರ್ ಫಾರ್ ಅರ್ತ್ ಅನ್ನುವಂಥದ್ದು, ಅಂದ್ರೆ ಭೂಮಿಗಾಗಿ 1 ಗಂಟೆಯನ್ನ ಮೀಸಲಿಡಿ ಅನ್ನುವಂತಹ ಒಂದು ಧ್ಯೇಯವಾಕ್ಯದೊಂದಿಗೆ ಈ ವರ್ಷದ ಅರ್ತ್ ಅವರ್ ಅನ್ನು ಆಚರಣೆ ಮಾಡಲಾಯಿತು. ಇನ್ನು ಹಿಸ್ಟ್ರಿಯನ್ನ ನೋಡಿದಾಗ ಮೊದಲೇ ನಿಮ್ಗೆ ಹೇಳಿದಾಗೆ 2007ರಲ್ಲಿ ಹಿಸ್ಟ್ರಿಯನ್ನು ಸಿಡ್ನಿನಲ್ಲಿ ಸ್ಟಾರ್ಟ್ ಆಗುತ್ತೆ. 2008ರಿಂದ ಪ್ರಪಂಚದಾದ್ಯಂತ ಇದನ್ನ ಆಚರಣೆ ಮಾಡೋದಕ್ಕೆ ಶುರು ಮಾಡಲಾಗುತ್ತೆ. 2010ರಲ್ಲಿ ನಿಮ್ಗೆ ಐಫೆಲ್ ಟವರ್ ಆಗಿರ್ಬೋದು ಅಥವಾ ಒಪೆರಾ ಹೌಸ್ ಆಗಿರ್ಬೋದು, ಇವೆಲ್ಲವೂ ಕೂಡ 1 ಅವರ್ ಲೈಟ್ ಅನ್ನ ಸ್ವಿಚ್ ಆಫ್ ಮಾಡಲಾಗುತ್ತೆ. 2020ರಲ್ಲಿ ನಿಮ್ಗೆ ಡಿಜಿಟಲ್ EH ಕೂಡ ಮಾಡ್ಲಾಗ್ತಾ ಬರುತ್ತೆ. ದೆನ್ 2023ರಲ್ಲಿ ಅವರ್ ಬ್ಯಾಂಕ್ ಲಾಂಚೆಡ್ ಅಂತಾನು ಕೂಡ ಶುರು ಆಗ್ತಾ ಬರುತ್ತೆ. ಈ ರೀತಿಯಾಗಿ ಮಾಡ್ತಾ ಬಂದಿರುವಂತದ್ದು. ಇಂಡಿಯಾಸ್ ಕಮಿಟ್ಮೆಂಟ್ ಏನು, ಭಾರತದ ಕಮಿಟ್ಮೆಂಟ್ ಅಂತ ನೋಡ್ತಾ ಬಂದಾಗ 45 ಮಿನಿಟ್ಸ್ ಎಮಿಷನ್ಸ್, ಇವೆಲ್ಲ ಕೂಡ ಮುಂದಿನ ಸ್ಲೈಡ್ಸ್ ಅಲ್ಲಿ ನಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟು ಬೇಸಿಕ್ ಆಗಿ ಬಗ್ಗೆ. ಇನ್ನು ಅರ್ತ್ ಅವರ್ಗೆ ಸಂಬಂಧಪಟ್ಟಂತಹ ಮಾಹಿತಿ ಏನು, ಪ್ರಮುಖ ಲಕ್ಷಣಗಳು ಏನೇನು ಅಂತ ನೋಡ್ತಾ ಬಂದಾಗ, ಅದ್ರ ಪ್ರಮುಖ ಲಕ್ಷಣಗಳಲ್ಲಿ ನಿಮ್ಗೆ ನಾಗರಿಕರು, ಸಮುದಾಯಗಳು ಮತ್ತು ಸಂಸ್ಥೆಗಳು ಏನಿರ್ತವೆ ಇವೆಲ್ಲವೂ ಕೂಡ ಒಂದು ತುರ್ತು ಜಾಗತಿಕ ಒಂದು ಕ್ರಮಕ್ಕಾಗಿ ಒಂದು ಕೆಲಸವನ್ನ ಮಾಡ್ತಿದ್ದಾವೆ ಅಂತ ನಿಮ್ಮೆಲ್ಲ ಗೊತ್ತಿರಬೇಕಾಗತ್ತೆ. ಪ್ರತಿ ಮಾರ್ಚ್ನ ಕೊನೆಯ ಶನಿವಾರದೊಂದು 8:30 ರಾತ್ರಿ 9:00ವರೆಗೂ ಕೂಡ ಅನಗತ್ಯ ವಿದ್ಯುತ್ ದೀಪಗಳು ಏನಿರ್ತವೆ ಅವೆಲ್ಲವನ್ನು ಕೂಡ ಆಫ್ ಮಾಡೋದಕ್ಕೆ ಪ್ರೋತ್ಸಾಹವನ್ನ ಕೊಡ್ಲಾಗತ್ತೆ. ಅದರಿಂದ ಏನ್ ಮಾಡುತ್ತೆ, ಜಸ್ಟ್ 1 ಅವರಿಂದ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನಲ್ಲಿ ಆಗ್ತಾ ಇರುವಂತಹ ಅಥವಾ ಪರಿಸರಾತ್ಮಕ ಸಮಸ್ಯೆಗಳೇನಿದಾವೆ ಅಥವಾ ಹವಾಮಾನ ವೈಪರೀತ್ಯ ಅದೆಲ್ಲ ಬದಲಾಗುತ್ತಾ? ಖಂಡಿತ ಇಲ್ಲ. ಬಟ್ ಆ ರೀತಿಯಾದಂತಹ 1 ಅವರ್ ಲೈಟ್ ಆಫ್ ಮಾಡೋದ್ರಿಂದಾಗಿ ನಮ್ಮಲ್ಲಿ ಆ ಶಕ್ತಿ ಬಳಕೆ ಆಗಿರ್ಬೋದು, ಹವಾಮಾನ ಬದಲಾವಣೆ ಅಂದ್ರೆ ಏನು, ಹವಾಮಾನ ಬದಲಾವಣೆಯಿಂದ ಆಗ್ತಿರುವಂತಹ ಎಫೆಕ್ಟ್ಗಳೇನೇನು, ಹವಾಮಾನ ಬದಲಾವಣೆಯನ್ನ ಹೇಗೆ ತಡೆಗಟ್ಟಬಹುದು, ಹವಾಮಾನ ಬದಲಾವಣೆಗಿರುವಂತಹ ಪರಿಹಾರಗಳೇನು, ಈ ರೀತಿಯಾದಂತಹ ಈ ತೆರನಾದಂತಹ ಒಂದು ನಮ್ಮ ಮೈಂಡ್ ಸೆಟ್ ಅನ್ನ ಬೆಳೆಸೋದಿಕ್ಕೆ ಅಥವಾ ಯೋಚನೆ ಮಾಡೋದಿಕ್ಕೆ ನಮ್ಮನ್ನ ದೂಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಇದ್ರ ಮೇನ್ ಒಂದು ಬದ್ಧತೆ ಏನು,
ಏನಕ್ಕೆ ಅರ್ತ್ ಅವರ್ನ ಆಚರಣೆ ಮಾಡ್ಲಾಗ್ತಾ ಇದೆ ಅಂತ ಬಂದಾಗ, ಶಕ್ತಿ ಬಳಕೆಯನ್ನ, ಎನರ್ಜಿ ನಾವೇನ್ ಕನ್ಸಂಪ್ಷನ್ ಮಾಡ್ತೀವಿ ಆ ಎನರ್ಜಿ ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡುವಂಥದ್ದು ಅದರ ಮುಖ್ಯವಾದಂತಹ ಕೆಲಸವಾಗಿರುತ್ತೆ. ಅದ್ರ ಜೊತೆಗೆ ಹವಾಮಾನ ಬದಲಾವಣೆ ಬಗ್ಗೆ ಮಾಹಿತಿಯನ್ನ ನೀಡುವಂಥದ್ದು, ಜೀವ ವೈವಿಧ್ಯತೆಯನ್ನ, ಬಯೋಡೈವರ್ಸಿಟಿಯನ್ನ ರಕ್ಷಣೆ ಮಾಡುವಂಥದ್ದು, ಕನ್ಸರ್ವೇಷನ್ ಮಾಡುವಂಥದ್ದು ಮುಖ್ಯವಾಗಿ ಅದ್ರ ಕೆಲಸ ಆಗಿರುತ್ತೆ. ಇನ್ನು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ, ಭಾಗವಹಿಸಿಕೆ ನೋಡ್ತಾ ಬಂದಾಗ ಮುಖ್ಯವಾಗಿ ಸರ್ಕಾರಗಳು ಕೂಡ ಇತ್ತೀಚೆಗೆ ಈ ಒಂದು ಅರ್ತ್ ಅವರ್ ಇನಿಷಿಯೇಟಿವ್ ನಲ್ಲಿ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಭಾರತದಲ್ಲೂ ಕೂಡ ದೊಡ್ಡ ದೊಡ್ಡ ಯುನೀಕ್ ಪ್ಲೇಸಸ್ ಏನಿರ್ತವೆ, ಅಥವಾ ಫಾರ್ ಎಕ್ಸಾಂಪಲ್ ತಾಜ್ ಮಹಲ್ ಆಗಿರ್ಬೋದು, ಅಥವಾ ಗವರ್ನಮೆಂಟ್ ಲೋಕಸಭಾ ಅಥವಾ ರಾಜ್ಯಸಭಾ ಆಗಿರ್ಬೋದು, ಅಥವಾ ಬೇರೆ ಬೇರೆ ಐಫಲ್ ಟವರ್ಸ್, ಅಥವಾ ಲೈಕ್ ಈ ಒಪೆರಾ ಹೌಸಸ್, ಈ ತರದವ್ ಏನಿರ್ತವೆ ಅವು ಕೂಡ 1 ಅವರ್ ಸಾಂಕೇತಿಕವಾಗಿ ವಿದ್ಯುತ್ ದೀಪಗಳನ್ನು ಆಫ್ ಮಾಡೋದ್ರ ಮೂಲಕ ಸರ್ಕಾರಗಳು ಭಾಗವಹಿಸ್ತಾ ಇದ್ದಾವೆ, ಕಾರ್ಪೊರೇಟ್ ಕಂಪನಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ, ಅಂಡ್ ನಾಗರಿಕರು ಕೂಡ ಪೂರ್ತಿ ಹೃದಯದಿಂದ ಈ ಒಂದು ಇನಿಷಿಯೇಟಿವ್ ನಲ್ಲಿ ಭಾಗವಹಿಸ್ತಾ ಬಂದಿದ್ದಾರೆ. ಇನ್ನು ಭಾರತದಲ್ಲಿ ಇದು ಬೆಳೆದು ಬಂದ ದಾರಿಯನ್ನ, ಅರ್ತ್ ಅವರ್ ಅನ್ನುವಂಥದ್ದು ನಿಮ್ಗೆ ಅವಾಗಲೇ ಹೇಳಿದಾಗೆ ಸಿಡ್ನಿನಲ್ಲಿ ಬೆಳೆದಿದ್ದು, ಆಸ್ಟ್ರೇಲಿಯಾದಿಂದ ಶುರುವಾಗಿದ್ದು. ಬಟ್ ಭಾರತದಲ್ಲಿ ಹೇಗಿದು ರೂಢಿಗತ ಆಗ್ತಾ ಇದೆ ಅಂತ ನೋಡ್ತಾ ಬಂದಾಗ, ಭಾರತದಲ್ಲಿ ಮೊದಲ ಬಾರಿಗೆ 2009ರಲ್ಲಿ ಶುರುವಾಗುತ್ತೆ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅನ್ನುವಂತಹ ಸಂಘಟನೆ ಮೂಲಕ ಭಾರತದಲ್ಲಿ ಈ ಒಂದು ಉಪಕ್ರಮವನ್ನ, ಇನಿಷಿಯೇಟಿವ್ ಅನ್ನ ಶುರು ಬರಲಾಗುತ್ತೆ. ಮೊದಲಿಗೆ ಒಂದು ಸಿಟಿನಲ್ಲಿ ಶುರುವಾಗಿದ್ದು, ಆ ನಂತರದಲ್ಲಿ ಇಂದಿಗೆ ಮೋರ್ ದನ್ 58ಕ್ಕೂ ಹೆಚ್ಚು ನಗರಗಳಲ್ಲಿ ಭಾಗವಹಿಸಿಕೆಯನ್ನು ಕಾಣ್ತಾ ಇದ್ದೀವಿ. ಸಾಂಸ್ಥಿಕವಾದಂತಹ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್ ಅಂತ ಕರಿತೀವಿ, ಸಾಂಸ್ಥಿಕ ಬೆಂಬಲವನ್ನ ಮತ್ತು ಡಿಜಿಟಲ್ ತೊಡಗಿಸಿಕೊಳ್ಳುವಿಕೆ ಅಂತ ಕರಿತೀವಿ. ಅಂದ್ರೆ ಡಿಜಿಟಲಿ ಇನ್ಕ್ಲೂಸಿವ್ನೆಸ್ ಏನಿದೆ ಅದೆಲ್ಲವೂ ಕೂಡ ನಾವು ಈ ಇದರಲ್ಲಿ ಕಂಡು ಬರ್ತಾ ಇದೆ. ವಿದ್ಯುತ್ ಸ್ವಿಚ್ ಆಫ್ ಅನ್ನು ಮೀರಿ ಭಾರತ ಈ ಒಂದು ಅಭಿಯಾನವನ್ನ, ಅರ್ತ್ ಅವರ್ ಅಭಿಯಾನವನ್ನ ಸ್ವಚ್ಛತಾ ಅಭಿಯಾನಗಳಾಗಿರ್ಬೋದು, ಪ್ರಕೃತಿನಲ್ಲಿ ನಡಿಗೆಗಳಾಗಿರ್ಬೋದು, ಸೈಕ್ಲಾಥಾನ್ಗಳು, ನಾಗರಿಕ ವಿಜ್ಞಾನ ಉಪಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳಂತಹ ಚಟುವಟಿಕೆಗಳನ್ನ ಭಾರತದಾದ್ಯಂತ ಉತ್ತೇಜಿಸ್ತಾ ಇದೆ ಮತ್ತು ಆಯೋಜಿಸ್ತಾ ಇದೆ. ಆ ಮೂಲಕ ದೀರ್ಘಕಾಲೀನ ಒಂದು ಪರಿಸರ ಕ್ರಿಯೆಯನ್ನ, ಪ್ರೋತ್ಸಾಹವನ್ನ ಭಾರತ ಮಾಡ್ತಾ ಇದೆ ಅಂತಿರ್ಲಿ. ಇನ್ನು ಅರ್ತ್ ಅವರ್ನ ಮಹತ್ವವೇನು, ಇದು ಮಾಡ್ಬೇಕಾ, ಅರ್ತ್ ಅವರ್ ಅನ್ನುವಂಥದ್ದು ಇಂಪಾರ್ಟೆನ್ಸ್ ಇದೆಯಾ ಅಂತ ನಮ್ಮಲ್ಲಿ ಒಂದ್ಸಲ ಪ್ರಶ್ನೆಗಳು ಬರಬಹುದು. ಅರ್ತ್ ಅವರ್ ಅನ್ನುವಂಥದ್ದು ಕೇವಲ ಸಾಂಕೇತಿಕವಾಗಿ ಸಿಂಬಲೈಸ್ ಆಗಿ ಇದು ನಿಮಗೆ ವರ್ಕ್ ಮಾಡ್ತಾ ಬರುತ್ತೆ. ಮೊದಲಿಗೆ ಹವಾಮಾನ ಬದಲಾವಣೆ ವಿರುದ್ಧ ಜನರನ್ನ ಜಾಗೃತಿಗೊಳಿಸುತ್ತೆ ಅನ್ನುವಂಥದ್ದು. ಕೇವಲ 1 ಅವರ್ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನಲ್ಲಿ ಯಾವುದೇ ರೀತಿಯಾದಂತಹ, ಯಾವುದೇ ತೆರನಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಕ್ಕಾಗಲ್ಲ. ಆದರೆ ಆ ಸಮಸ್ಯೆಗಳ ಬಗ್ಗೆ ಯೋಚಿಸುವಂತೆ, ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವಂತೆ ಜನರನ್ನ ಜಾಗೃತಿಗೊಳಿಸುತ್ತೆ ಅನ್ನುವಂಥದ್ದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಾಗತಿಕ ತಾಪಮಾನ ಏರಿಕೆಯಿಂದ ಎಷ್ಟೆಲ್ಲ ನಾಶ ಆಗ್ತಾ ಇದೆ, ಅಥವಾ ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ, ಮುಂದೆ ಕೂಡ ಎಷ್ಟೆಲ್ಲ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡ್ಬೇಕಾಗತ್ತೆ. ಈ ರೀತಿಯಾದಂತಹ ಮಾಹಿತಿಯನ್ನ, ಅದ್ರ ಜೊತೆಗೆ ನಮ್ಮ ನಡವಳಿಕೆನಲ್ಲಿ ಕೆಲವೊಂದಷ್ಟು ಬದಲಾವಣೆಗಳಾಗಬೇಕಾಗಿರುತ್ತೆ. ಅಂದ್ರೆ ಬಿಹೇವಿಯರಲ್ ಚೇಂಜಸ್ ಅಂತ ಕರಿತೀವಿ. ಬಿಹೇವಿಯರಲ್ ಚೇಂಜಸ್ ಅಂದ್ರೆ ಏನು? ಅನ್ನೆಸೆಸರಿ ಫ್ಯಾನ್ಗಳನ್ನ ಓಡಕ್ಕಿಟ್ಟಿರ್ತೀವಿ, ಅನ್ನೆಸೆಸರಿ ಲೈಟ್, ಮೊಬೈಲ್ 100% ಸ್ವಿಚ್ ಆನ್ ಆಗಿದ್ರು ಕೂಡ, ಲೈಕ್ ಚಾರ್ಜ್ ಆಗಿದ್ರು ಕೂಡ ಅದನ್ನ ಹಾಗೆ ಬಿಟ್ಟಿರುವಂತದ್ದು. ಅನ್ನೆಸೆಸರಿ ನಾವು ಟಿವಿ ನೋಡ್ತಿರಲ್ಲ, ಬಟ್ ಟಿವಿ ಓಡ್ತಾ ಇರುತ್ತೆ. ಅನ್ನೆಸೆಸರಿ ಮೊಬೈಲ್ ಅಲ್ಲಿ ಸಾಂಗ್ಸ್ಗಳನ್ನ ಹಾಕಿ ಬಿಟ್ಕೊಂಡಿರುವಂತದ್ದು, ಲೈಕ್ AC ಆನ್ ಮಾಡಿಬಿಟ್ಟಿರುವಂತದ್ದು, ಕೂಲರ್ ಆನ್ ಮಾಡಿಬಿಟ್ಟಿರುವಂತದ್ದು, ಈ ರೀತಿಯಾದಂತಹ ನಾವು ಬಳಸ್ತಲೇ ಇದ್ರು ಕೂಡ ಲೈಟ್ಗಳನ್ನ ಆನ್ ಮಾಡಿಬಿಟ್ಟಿರುವಂತದ್ದು. ಈ ರೀತಿಯಾದಂತಹ ಅನ್ನೆಸೆಸರಿ ಆಗಿ ನಾವು ಎನರ್ಜಿಯನ್ನ ಕನ್ಸಂಪ್ಷನ್ ಮಾಡ್ತಾ ಹೋಗ್ತೀವಿ. ಎನರ್ಜಿ ಕನ್ಸಂಪ್ಷನ್ ಅನ್ನುವಂಥದ್ದು ಆಟೋಮೆಟಿಕಲಿ ಡಿಮ್ಯಾಂಡ್ ರೈಸ್ ಆಗುತ್ತೆ. ಡಿಮ್ಯಾಂಡ್ ರೈಸ್ ಆದ್ರೆ ನೀವು ಹೆಚ್ಚು ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಎನರ್ಜಿನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಕೋಲ್ ಬರ್ನಿಂಗ್ ಜಾಸ್ತಿ ಮಾಡ್ಬೇಕಾಗತ್ತೆ. ಅದರಿಂದ CO2 ರಿಲೀಸ್ ಆಗುತ್ತೆ. CO2 ಜಾಸ್ತಿ ರಿಲೀಸ್ ಆಗೋದ್ರಿಂದಾಗಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗೋದ್ರಿಂದ ಹೆಚ್ಚು ಮಳೆ ಆಗಬಹುದು, ಮಳೆ ಆಗದಲ್ಲೇ ಇರಬಹುದು, ಬರ ಉಂಟಾಗಬಹುದು, ಪ್ರವಾಹ ಉಂಟಾಗಬಹುದು, ಐಸ್ ಗ್ಲೇಸಿಯರ್ಸ್ ಏನಿರ್ತಾವೆಲ್ಲೂ ಕೂಡ ಮೆಲ್ಟ್ ಆಗ್ಬಹುದು, ಸಮುದ್ರ ಮಟ್ಟ ಹೆಚ್ಚಳ ಆಗ್ಬಹುದು. ಆ ಮೂಲಕ ಕೂಡ ಭೂಮಿಗಳ ಒಂದು ಮುಳುಗುವಿಕೆ ಜಾಸ್ತಿ ಆಗ್ತಾ ಬರುತ್ತೆ. ಇದರಿಂದೆಲ್ಲ ಆಗಿ ನಮ್ಮಲ್ಲೂ ಕೂಡ ಒಂದಷ್ಟು ಬಿಹೇವಿಯರಲ್ ಚೇಂಜಸ್ ಆಗ್ಬೇಕಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ಸರ್ಕಾರವನ್ನೇ ದೂಷಣೆ ಮಾಡೋದ್ ಬದಲು, ವ್ಯವಸ್ಥೆಯನ್ನ ದೂರೋದ್ರ ಬದಲು ನಮ್ಮಲ್ಲೂ ಕೂಡ ಸಣ್ಣ ಪಟ್ಟ ಒಂದು ಬದಲಾವಣೆಗಳು ಮಾಡ್ಕೊಳ್ಳೋದ್ರ ಮೂಲಕ ನಾವು ಕೂಡ ಭೂಮಿಗೆ ಒಂದಷ್ಟು ಕೊಡುಗೆಯನ್ನ ಕೊಡ್ಬೋದಾಗಿರುತ್ತೆ. ಅಂಡ್ ಈ ಅರ್ತ್ ಅವರ್ ಅನ್ನುವಂಥದ್ದು ಇಂಧನ ಸಂರಕ್ಷಣೆಯನ್ನ, ಎನರ್ಜಿ ಕನ್ಸರ್ವೇಷನ್ ಅನ್ನು ಕೂಡ ನಮ್ಮಲ್ಲಿ ಒಂದು ರೂಢಿಗತಗೊಳಿಸುತ್ತೆ. ವಿದ್ಯುತ್ ಬಳಕೆನ ಕಡಿಮೆ ಮಾಡೋದಾಗಿರ್ಬೋದು, ಅಂಡ್ ಸಸ್ಟೈನಬಲ್ ಲೈಫ್ ಸ್ಟೈಲ್ ಅನ್ನ ಪ್ರಾಕ್ಟೀಸಸ್ ಮಾಡೋದಕ್ಕೆ, ಸುಸ್ಥಿರವಾದಂತಹ ಜೀವನ ಶೈಲಿ ಅಭ್ಯಾಸಗಳನ್ನ ನಮ್ಮಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಇದು ಹೆಚ್ಚಿನ ಒಂದು ನಮ್ಮನ್ನ ಪುಷ್ ಮಾಡುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಜಾಗತಿಕ ಒಗ್ಗಟ್ಟು ಅಂತ ಕರಿತೀವಿ. ಯಾಕಂದ್ರೆ ಗ್ಲೋಬಲ್ ವಾರ್ಮಿಂಗ್ ನ ನಾವು ಕಡಿಮೆ ಮಾಡುವಂಥದ್ದು ಅಥವಾ ತಡೆಗಟ್ಟೋದು ಕೇವಲ ಒಂದು ದೇಶದ, ಒಂದು ಸಮುದಾಯದ ಅದಕ್ಕೆ ಸಂಬಂಧ ಸಾಧ್ಯವೇ ಆಗೋದಿಲ್ಲ.
ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಅನ್ನ ತಡೆಗಟ್ಟಬೇಕು ಅಂದ್ರೆ ಇಡೀ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲಾ ರಾಷ್ಟ್ರಗಳು ಕೂಡ ಒಂದುಗೂಡಬೇಕು. ಸೊ ಆ ನಿಟ್ಟಿನಲ್ಲಿ ಒಂದು ಜಾಗತಿಕ ಒಗ್ಗಟ್ಟನ್ನ ಇದು ನಮ್ಮಲ್ಲಿ ಕೂಡುತ್ತೆ, ಸಾಮೂಹಿಕ ಜವಾಬ್ದಾರಿಯನ್ನ ನಮ್ಮಲ್ಲಿ ಪ್ರದರ್ಶನಗೊಳಿಸುತ್ತೆ ಅನ್ನುವಂಥದ್ದು. ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಥವಾ ಪಾಲಿಸಿಗಳನ್ನ ಫಾರ್ಮ್ ಮಾಡೋದಕ್ಕೆ, ಲಾಗಳನ್ನ ಫಾರ್ಮ್ ಮಾಡೋದಕ್ಕೆ, ಆಕ್ಟ್ ಗಳನ್ನ ಫಾರ್ಮ್ ಮಾಡೋದಕ್ಕೂ ಕೂಡ ಇದು ವಕಾಲತ್ತು ವಹಿಸುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಜೀವ ವೈವಿಧ್ಯ ಸಂರಕ್ಷಣೆಯನ್ನು ಕೂಡ ಮಾಡ್ತಾ ಬರುತ್ತೆ. ಅಂದ್ರೆ ಈ ಪರಿಸರ ವ್ಯವಸ್ಥೆ ಅನ್ನುವಂಥದ್ದು ರಕ್ಷಣೆ ಆಗಿರ್ಬೋದು, ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಗಳ ಹತ್ರ ಏನ್ ಮಾಡುತ್ತೆ, ಇದು ಗಮನವನ್ನ ಸೆಳೆಯುತ್ತೆ ಅನ್ನುವಂಥದ್ದು. ಇಷ್ಟೆಲ್ಲಾ ಪ್ರಯೋಜನಗಳಿದ್ರೂ ಕೂಡ ಅರ್ಥ ಅವರಲ್ಲಿ ಕೆಲವು ಕನ್ಸರ್ನ್ಸ್ ಗಳು ಅಥವಾ ಕ್ರಿಟಿಸಿಸಮ್ ಗಳು ಇರ್ತವೆ. ಅವು ಏನು ಅಂತ ಬಂದ್ರೆ, ಒಂದು ನೇರವಾದಂತಹ ಪರಿಣಾಮ, ಸೀಮಿತ ನೇರ ಪರಿಣಾಮ ಅಂತೀವಿ. ಕೇವಲ 1 ಅವರ್ ಲೈಟ್ ಆಫ್ ಮಾಡೋದ್ರಿಂದಾಗಿ ಎಷ್ಟು ಜನಕ್ಕೆ ಅದರಿಂದ ಏನಾದ್ರೂ ಆಗತ್ತಾ ಅನ್ನುವಂಥದ್ದು, ಅಥವಾ ಆ ದಿನಕ್ಕೆ ಆ 1 ಅವರ್ಗೆ ಅಷ್ಟೇ ಮನುಷ್ಯರಲ್ಲಿ ಆ ತರದ್ದು ಒಂದಿರುತ್ತೆ ಹೊರತು ಅದ್ರ ನೆಕ್ಸ್ಟ್ ಡೇಗೆ ತಿರ್ಗಾ ಮನುಷ್ಯರು ಏನ್ ಮಾಡ್ಬೇಕು, ಏನ್ ಲೈಕ್ ಮಾಡಬಾರ್ದು ಅಂತ ಅನ್ಕೊಂಡಿರ್ತೀವಿ ಅದನ್ನೇ ಶುರು ಮಾಡ್ತಾರೆ. ಅದರಿಂದ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ ಅನ್ನುವಂಥದ್ದು, ಅಥವಾ ತಾತ್ಕಾಲಿಕವಾಗಿ ಒಂದು ಸ್ವಿಚ್ ಆಫ್ ಲೈಟ್ ಗಳನ್ನ ಸ್ವಿಚ್ ಆಫ್ ಮಾಡೋದ್ರಿಂದಾಗಿ ಇಂಗಾಲದ ಹೊರಸೂಸುವಿಕೆನಲ್ಲಿ ಗಮನಾರ್ಹವಾಗಿ ಯಾವುದೇ ರೀತಿಯಾದಂತಹ ಕಡಿಮೆ ಮಾಡೋದಕ್ಕಾಗಲ್ಲ. ಇದಕ್ಕೆ ಅಂತ ಸಪರೇಟ್ ಏನಾದ್ರು ಲಾಗಳನ್ನ ಮಾಡುವಂಥದ್ದು, ಇನೋವೇಷನ್ ನ ಮಾಡುವಂಥದ್ದು, ಟೆಕ್ನಾಲಜಿನ ಬಳಸ್ಕೊಳ್ಳುವಂತ ಕೆಲಸಗಳು ಆಗ್ಬೇಕಾಗಿರುತ್ತೆ ಅನ್ನುವಂತಹ ದೂರುಗಳು ಕೂಡ ಇರುವಂತದ್ದು. ಅಂಡ್ ಇದನ್ನ ಕೇವಲ 1 ವರ್ಷದಲ್ಲಿ ಕೇವಲ 1 ಗಂಟೆಗೆ ಸೀಮಿತವಾಗಿರದೆ ಇದನ್ನ ನಿರಂತರ ಒಂದು ಕ್ರಮವಾಗಿ ಅಳವಡಿಸಿಕೊಳ್ಳುವಂತಹ ಅಗತ್ಯ ಇದೆ ಎನ್ನುವಂತಹ ಕನ್ಸರ್ನ್ ಕೂಡ. ಇದಿಷ್ಟು ಅರ್ತ್ ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.